ಚೆನ್ನಾಗಿ ಒಂದು 15-20 ಕೋಟಿವರೆಗೂ ಸಂಪಾದನೆ ಮಾಡಿದೆ. ಆವಾಗಲೇ ಹೋದೆ, ಊರಿಗೆ ಹೋದೆ, ಊರಲ್ಲಿ ಆಸ್ತಿ ಮಾಡಿದೆ, ಎಲ್ಲ ಮಾಡಿದೆ. ಇಲ್ಲೊಂದು ಸೈಟ್ ತೊಗೊಂಡೆ, ಮನೆ ಕಟ್ಕೊಂಡೆ. ಅದೇ ಸಂದರ್ಭಕ್ಕೆ ಮದುವೆ ಆದೆ. ಅಷ್ಟೆಲ್ಲ ಇದ್ದರೂ ಸಹ ನಾನು ಆಗಿದ್ದು ಮದುವೆ ಕುವೆಂಪು ಮಂತ್ರಮಾಂಗಲ್ಯ, ಸರಳವಾಗಿ ಆಗಬೇಕು ಅಂತ ಮದುವೆ ಆದೆ. ಆಮೇಲೆ ನನಗೆಲ್ಲ ಈ ಹೋರಾಟದ ಯಾವಾಗ ರಾಜ್ಕುಮಾರ್ ಅಭಿಮಾನಿ ಸಂಘ ಹೆಚ್ಚು ಸಂಪರ್ಕ, ರಾಜ್ಕುಮಾರ್ ಅವರ ಸಂಪರ್ಕ, ಅಭಿಮಾನಿ ಸಂಘದ ಸಂಪರ್ಕ ಆಯಿತು. ಆಗ ನಾನೇನು ಮಾಡಿದೆ, ಒಂದೊಂದೇ ಉದ್ಯಮವನ್ನು ನಮ್ಮ ಬೇರೆಯವರಿಗೆ ವಹಿಸ್ಬಿಟ್ಟು ನಾನು ಇದರಲ್ಲಿ ಜಾಸ್ತಿ ಅಭಿಮಾನಿ ಸಂಘದಲ್ಲಿ ಹೋರಾಟದಲ್ಲಿ ಚಳವಳಿಯಲ್ಲಿ ಪ್ರಾರಂಭ ಮಾಡೋಕ್ಕೆ ಶುರುವಾಯಿತು. ಹೀಗೆ ಮಾಡ್ತಾ ಮಾಡ್ತಾ ಹೋದ. ಆಗಾಗ ರಾಜ್ಕುಮಾರ್ ಕುಟುಂಬದಿಂದ ಒಂದು ಸ್ಟೇಟ್ಮೆಂಟ್ ಬರೋದು. ಏನಾದರೂ ಈ ಹೋರಾಟದಲ್ಲಿ ಒಂದು ಸಣ್ಣ ಘಟನೆ ಆದ್ರೂ ರಾಜ್ಕುಮಾರ್ ಕುಟುಂಬ, ಚಿನ್ನೇಗೌಡರು ಇಲ್ಲ ಪಾರ್ವತಮ್ಮನವರು ಒಂದು ಸ್ಟೇಟ್ಮೆಂಟ್ ಹಾಕ್ಬಿಡೋರು ಪತ್ರಿಕೆಗೆ, ಈ ಅಭಿಮಾನಿ ಸಂಘಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ. ಅಂದರೆ ಅವು ಗಲಾಟಿನಾರ ಆದರೆ ಆಗುತ್ತೇನೋ ಅಡ್ವಾನ್ಸ್ ಹಿಂದಿನ ದಿವಸನೇ ಹಾಕ್ಬಿಡೋರು. ಆಗ ಆ ಚಳುವಳಿ ಅಲ್ಲೇ ಕುಸ್ತು ಹೋಗೋದು, ಸಂಬಂಧ ಇಲ್ಲ ಅಂತ ಹೇಳ್ಬಿಡೋರು. ಹೀಗೆ ಇದ್ದಾಗ ನಾನು ಅಂದ್ಕೊಂಡೆ, ಯಾಕೆ ಒಂದು ಸಂಘಟನೆ, ಕನ್ನಡ ಪರ್ವ ಸಂಘಟನೆ, ಯಾಕೆಂದ್ರೆ ನನಗೆ ಬಾಂಬೆ ಅನುಭವ ಇತ್ತು, ಅಲ್ಲಿಯ ಶಿವಸೇನೆ ಮಾಡ್ತಿದ್ದಂಥ ಇದು, ಯಾಕೆ ಇಲ್ಲಿ ಆ ಥರದೊಂದು ಚಳುವಳಿ ಸಂಘಟನೆಯನ್ನು ಕಟ್ಟಬಾರ್ದು ಅಂತ ಹೇಳಿ ಮಾಡಿ, ಆಗ ಒಂದು 20-30 ಜನ ಹುಡುಗರನ್ನ ಕೂರಿಸ್ಕೊಂಡು, ಸ್ವಲ್ಪ ಇವ್ರನ್ನೆಲ್ಲ ಕೂರಿಸ್ಕೊಂಡು, ಆಗ ಫಸ್ಟ್ ನಾವು ಕನ್ನಡಿಗರ ರಕ್ಷಣಾ ವೇದಿಕೆ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಹೆಸರು ಹೆಂಗೆ ಬಂದಿದ್ದು ಗೌಡ್ರೆ, ಕನ್ನಡಿಗರ ರಕ್ಷಣಾ ವೇದಿಕೆ ಅಂತ? ಅವತ್ತಿನ ಸಂದರ್ಭ ಬೆಂಗಳೂರು ಹಂಗಿತ್ತು. ಯಾವಾಗ ಬೆಂಗಳೂರು, ಅದೇ ಹೇಳ್ತೀನಲ್ಲ, ಶ್ರೀರಾಮ್ಪುರ, ಆಕ್ಸ್ಟೌನು, ಕಾಕ್ಸ್ಟೌನು, ಟಾನಿ ರೋಡು, ಓಕ್ಲಿಪುರ, ಆಮೇಲೆ ಅಗ್ರಹಾರ, ಈ ಕಡೆ ಕನ್ನಡದವರು ಓಡಾಡೋಕ್ಕೆ ಕಷ್ಟ, ಆ ಥರ ಇತ್ತು ಪರಿಸ್ಥಿತಿ. ಕನ್ನಡ ಮಾತಾಡಿದ್ರೆ ಕಷ್ಟ, ರಾಜ್ಯೋತ್ಸವ ಮಾಡಿದ್ರೆ ಗಲಾಟೆ ಮಾಡೋರು ಅಂಥ ಸಂದರ್ಭ. ಆಮೇಲೆ ಎಲ್ಲಿ ನೋಡಿದ್ರು ಅವ್ರದ್ದೇ ಇದು. ಒಂದು ತಮಿಳ್ ಸಿನಿಮಾ ಇಲ್ಲಿ 200-300 ಚಿತ್ರಮಂದಿರ ಕರ್ನಾಟಕದಲ್ಲಿ ಆಗ ಓಡೋದು. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಯಾಕೆ ಇಷ್ಟೆಲ್ಲ ಕರ್ನಾಟಕದಲ್ಲಿ ನೋಡಿದ್ರೆ, ಮಹಾರಾಷ್ಟ್ರದಲ್ಲಿ ಬಾಂಬೆಯಲ್ಲಿ ಅವರು ಮರಾಠಿ ಇದು ರಕ್ಷಣೆಗೋಸ್ಕರ ಅಷ್ಟು ಜೋರಾಗಿ ಇದು ಮಾಡುವಾಗ, ನಮ್ಮ ರಾಜ್ಯದಲ್ಲಿ ಯಾವುದೋ ಒಂದು ಭಾಷೆ, ಒಂದು ಸಂಸ್ಕೃತಿ ಇಷ್ಟೊಂದು ವೈಭವೀಕರಿಸೋದು, ಇಷ್ಟೊಂದು ಮೆರೆಯೋದು, ಇಷ್ಟೊಂದು ಅವರ ದಿಮಾಕ್ ತೋರಿಸೋದು ಅನ್ನೋದಾದರೆ, ಕರ್ನಾಟಕದಲ್ಲಿ ಯಾಕೆ ಒಂದು ಆ ಥರದೊಂದು ಕನ್ನಡ ಸಂಘಟನೆ ಕಟ್ಟಬಾರ್ದು ಒಂದು ಆಲೋಚನೆ ಬಂತು. ಆಗ ಕೃಷ್ಣಯ್ಯ ಶೆಟ್ಟಿ ಪ್ರಾಥಮಿಕ ಶಾಲೆ ಅಂತ ನಮ್ಮ ಅವಿನಿ ರೋಡಲ್ಲಿದೆ, ಆ ಶಾಲೆಯಲ್ಲಿ ಕೂತ್ಕೊಂಡು ಆಗ ಒಂದು ಈ ಸಂಘಟನೆಯನ್ನು ಮೊದಲನಾಗಿ ಕನ್ನಡಿಗರ ರಕ್ಷಣಾ ವೇದಿಕೆ ಅಂತ ಹೇಳಿ ನೀವೇ ಹೆಸರು ಕೊಟ್ಟಿದ್ದು ಸ್ಟಾರ್ಟ್ ಮಾಡೋದು. ನಾನೇ ಅದು ಹೊಯ್ಸಳ ಲಾಂಛನ ಅದೆಲ್ಲ. ಹಾಗೆ ನಮಗೆ ಈ ಆಡಿಯೋ ಕ್ಯಾಸೆಟ್ದು ಲಿಂಕ್ ಇತ್ತಲ್ಲ, ಈ ಆಡಿಯೋ ಕ್ಯಾಸೆಟ್ ಮೇಲೆ ನಾವು ಒಂದು ಚಿತ್ರವನ್ನು, ಆ ಕ್ಯಾಸೆಟ್ ಹೆಸರು ಮತ್ತು ಲೋಗ ಮಾಡಬೇಕಾದ್ರೆ ಒಬ್ಬರು ಭಾರಿ ಫೇಮಸ್ ಅವತ್ತಿನ ಕಾಲಕ್ಕೆ ಸಿನಿಮಲ್ ಇದೆಲ್ಲ ಮಾಡೋರು, ಗಂಗಾಧರ್ ಅಂತ. ನೋಡಿರ್ತೀರಿ, ಈ ಪೋಸ್ಟ್ರುಗಳಿಗೆ ಕೆಳಗಡೆ ಗಂಗಾಧರ್ ಅಂತ ಹಾರ್ಟ್ಸ್ ಅಂತ ಬರೋದು. ಅವ್ರನ್ನ ಇಟ್ಕೊಂಡು ನಾನು ಒಂದು ಲಾಂಛನವನ್ನು ರೆಡಿ ಮಾಡಿಸ್ದೆ, ಹೊಯ್ಸಳ ಯುವಕರಿಗೆ ಸಂಬಂಧಪಟ್ಟ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಗೆ ಲಾಂಛನ ರೆಡಿ ಮಾಡಿಸಿ, ಆಗ ಅದನ್ನು ಇಟ್ಕೊಂಡು ಒಂದು 2-3 ಸಭೆ ಮಾಡೋದು. ಆಗ ನನಗೆ ಯಾರೋ ಒಬ್ಬರು ಹಿರಿಯರು ಹೇಳಿದ್ರು, ನೀವು ಕನ್ನಡಿಗರ ರಕ್ಷಣಾ ವೇದಿಕೆ ಅನ್ನೋದನ್ನ ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಮಾಡಿ ಅಂತ. ಆಗ ಅಂದರೆ ಕನ್ನಡಿಗರ ರಕ್ಷಣಾ ವೇದಿಕೆ ಎಷ್ಟು ವರ್ಷ? ಏನಿಲ್ಲ, ಒಂದು 3-4 ತಿಂಗಳಷ್ಟೇ. ಅದು ತಕ್ಷಣ 3-4 ತಿಂಗಳಾದ್ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಅದನ್ನು ರಿಜಿಸ್ಟರ್ ಮಾಡಿದೆ. ಗಾಂಧಿನಗರದಲ್ಲೇ ರಿಜಿಸ್ಟರ್ ಮಾಡಿದೆ. ಈ ರಾಜ್ಯಾಧ್ಯಕ್ಷರು ಅನ್ನೋ ಕಾನ್ಸೆಪ್ಟ್ ಬಂದಿದ್ದು ಅವಾಗಲಿಂದಲೇ ಆಗಿಂದಲೇ ಬಂದಿದ್ದು. ಆಗ ರಿಜಿಸ್ಟ್ರು ಮಾಡಿ, ಹಾಗೇನಾಯಿತು, ಪ್ರಾರಂಭದಲ್ಲಿ ಎ ಜಿ ಕಚೇರಿ ಅಂತ, ಅಕೌಂಟೆಂಟ್ ಜನರಲ್ ಕಚೇರಿ ಅಂತ ಬೆಂಗಳೂರಲ್ಲಿದೆ, ವಿಧಾನಸೌಧ ಪಕ್ಕದಲ್ಲಿ. ಅಲ್ಲಿ 30 ಜನ ಕನ್ನಡಿಗರು ಕೆಲಸ ಮಾಡ್ತಿದ್ದಂಥ ಹುದ್ದೆ ಖಾಲಿ ಇತ್ತು. ಅದಕ್ಕೆ 30 ಜನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಇದು ಮಾಡುವಾಗ 30 ಜನ ತಮಿಳರನ್ನ ಆಯ್ಕೆ ಮಾಡಿದ್ರು ಅಲ್ಲಿಗೆ. ಆಗ ನಾವು ಅಲ್ಲಿಂದ ಚಳುವಳಿ ಸ್ಟಾರ್ಟ್ ಆಯಿತು. ಎ ಜಿ ಕಚೇರಿಯಿಂದ ಚಳುವಳಿ, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಫಸ್ಟ್ ಚಳುವಳಿ. ಎ ಜಿ ಕಚೇರಿಯಲ್ಲಿ ಕನ್ನಡಿಗರಿಗೆ ಯಾಕೆ ಕೆಲಸ ಕೊಡಲ್ಲ, ಆ 30 ಜನ ಯಾಕೆ ತಮಿಳರು ಮಾಡಬೇಕಿಲ್ಲಿ, ಕರ್ನಾಟಕದಲ್ಲಿ ಕನ್ನಡಿಗರಿಲ್ವ ಅಂತ ಒಂದು 40-42 ದಿವಸ ಆ ಚಳುವಳಿ
ಅಂತಂದ ಚಳವಳಿ ಪ್ರಾರಂಭ ಮಾಡಿದ್ರು. ಹ್ಮ್. ಆಗ ಕೇಂದ್ರದಲ್ಲಿ ಗೃಹ ಸಚಿವರು LK ಅಡ್ವಾಣಿ, ಹಾಂ ಹಾಂ. ಲಾಲ್ ಕೃಷ್ಣ ಅಡ್ವಾಣಿ ಅವರು. ಹ್ಮ್. ಅವರು ಆಗ ಹೌದು ಅವ್ರು ಕೇಳೋದು ಸರಿ ಇದೆ ಅಂತ ಹೇಳಿ ಆ 30 ಜನರನ್ನ ಮತ್ತೆ ಕೇಂದ್ರದಿಂದ ವಾಪಸ್ ಕರೆಸ್ಕೊಂಡು 30 ಜನ ಕನ್ನಡಿಗರನ್ನ ಅಲ್ಲಿ ನೇಮಕ ಮಾಡಿದ್ರು. ಮೊದಲ ಹೋರಾಟ ಅಲ್ಲೇ ಹೋರಾಟ ಯಶಸ್ಸು ಅದು. ಅಲ್ಲಿಂದ ನಾವು ಏನು ಅಂದ್ಕೊಂಡಿದ್ದು ಬೆಂಗಳೂರಿಗೋಸ್ಕರ ಅಂತ ಹೇಳಿ ಇದನ್ನು ಸಂಘಟನೆಯನ್ನು ಪ್ರಾರಂಭ ಮಾಡಿದಿತ್ತು. ಯಾಕಂದ್ರೆ ಇಲ್ಲೇ ಜಾಸ್ತಿ ಹಾವಳಿ. ಇಲ್ಲೇ ಹಾವಳಿ ಜಾಸ್ತಿ ಇದೆ, ಎಲ್ಲೂ ನೋಡಿದ್ರು ತಮಿಳು ಬಾವುಟ, ತಮಿಳು ಸಿನಿಮಾ, ತಮಿಳು ತಮಿಳು ತಮಿಳು. ಇಲ್ಲೆಲ್ಲ ಕೆಲಸ ಕೇಳಿದ್ರೆ ನಿಮ್ಗೆ ತೆಲುಗು ಗೊತ್ತಾ ತಮಿಳು ಗೊತ್ತಾ ಅನ್ನೋರು ಹೊರತು ಕನ್ನಡ ಗೊತ್ತಿದ್ರೆ ಕೆಲಸ ಕೊಡ್ತೀನಿ ಅಂತ ಹೇಳೋರು ಯಾರೂ ಇರಲಿಲ್ಲ ಅಂಥ ಸಂದರ್ಭ. ಆಗ ನಾವೇನು ಮಾಡೋದು, ನಮಗೆ ಒಂದಷ್ಟು KGF ಇಂದ, ಕೋಲಾರ ಜಿಲ್ಲೆ KGF ಇಂದ ಒಂದಷ್ಟು ಜನ ಬರೋರು ಒಂದು ಹೇಳೋರು, ಸರ್ ನಮ್ಮ KGF ಕಳೆದು ಹೋಗ್ತಾ ಇದೆ, ಕರ್ನಾಟಕದಿಂದ ಕೈ ಬಿಟ್ಟು ಹೋಗುತ್ತೆ, ಅಲ್ಲಿ 100ಕ್ಕೆ 100ರಷ್ಟು ತಮಿಳುಮಯ, 100ಕ್ಕೆ 100ರಷ್ಟು ತಮಿಳುಮಯ, ಹಾಗಾಗಿ ನೀವು ಒಂದು ಸ್ವಲ್ಪ KGF ಬಗ್ಗೆ ಗಮನ ಹರಿಸ್ಬೇಕು ಅಂತ. ಆಗ ಏನಾಗಿತ್ತು ಪರಿಸ್ಥಿತಿ ಕರ್ನಾಟಕದಲ್ಲಿ, ಗಾಂಧಿನಗರದಲ್ಲಿ ADMK ಇಂದ ಒಬ್ಬ MLA ಗೆಲ್ಲೋನು, ADMK ತಮಿಳು ADMK ಇಂದ ಒಬ್ಬ MLA ಗೆಲ್ಲೋನು. ಅಲ್ಲಿ ಒಬ್ಬ KGF ಇಂದ ADMK ಇಂದ ಇಲ್ಲೊಬ್ಬ ಮುನಿಯಪ್ಪ ಅಂತ, ಅಲ್ಲೊಬ್ಬ ಭಕ್ತವತ್ಸಲ ಅಂತ ಗೆದ್ದು ಬರೋರು ಕೋಲಾರದಿಂದ ಗೆದ್ದು ಬರೋರು. ಆಗ ನಾವು ಹೆಚ್ಚು KGF ಕಡೆ ಗಮನ ಹರಿಸಿದ್ದು. ಅಲ್ಲಿ ನಿಮಗೆ 100 ಅಡಿಗೆ ಹೋದರೆ ಒಂದು ಪ್ರತಿಮೆಗಳು ಅಂತ ತಗೊಂಡ್ರೆ ಪೆರಿಯಾರು, ಅಣ್ಣಾದೊರೆ, ಕಾಮರಾಜು, ತಿರುವಳ್ಳವರು, MGR, ಕೊನೆಗೆ ಜಯಲಲಿತಾ ಪ್ರತಿಮೆಗಳು ಇದ್ದಂಥ ಕಾಲ KGF ಅಲ್ಲಿ. ಆಗ ಹೆಚ್ಚು KGF ನಮಗೆ ಎಷ್ಟೋ ಚಳುವಳಿಗಾರರು KGF ಒಳಗಡೆ ಹೋಗ್ತಿರ್ಲಿಲ್ಲ, ಹೊರಗಡೆ ಒಂದು ಪ್ರವಾಸಿ ಮಂದಿರ ಇತ್ತು, ಅಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ಬಂದ್ಬಿಡೋರು, ಒಳಗಡೆ ಹೋಗ್ತಿರ್ಲಿಲ್ಲ. ಆ KGF ಒಳಗಡೆ ಪ್ರಪ್ರಥಮವಾಗಿ ಹೋದವನು ಯಾರು ಅಂದರೆ ನಾನು. ಹೋಗಿ ಒಂದು ದೊಡ್ಡ ಸಾರ್ವಜನಿಕ ಸಭೆ ಮಾಡಿ ಭಾಷಣ ಮಾಡುವಾಗ ಅವತ್ತು ಸಿಕ್ಕಾಬಟ್ಟೆ ಕಲ್ಲು ಹೊಡೆದ್ರು, ಪೆಟ್ರೋಲ್ ಬಾಂಬ್ಗಳ ಎಸ್ತರು ಹಚ್ಚಿ, ಆಗ ಈ ಬಾಟ್ಲಲ್ಲಿ ಪೆಟ್ರೋಲ್ ತೊಗೊಂಡು ಬತ್ತಿ ಹಾಕ್ಬಿಟ್ಟು ಹಚ್ಬಿಟ್ಟು ಹೊಡೆಯೋರು, ಆ ಥರದ್ದು. ಆಮೇಲೆ ಡೇ ಹಿಂಗಮ್ಮ ತಮಿಳು ಪೇಸ್ರಡ, ತಮಿಳು ಪೇಸ್ರು ಅನ್ನೋರು. ಅಲ್ಲಿ ಆ MLA ಹೇಳೋನು ಭಕ್ತವತ್ಸಲ, ನೀನು KGF ಬರಬೇಕು ಅಂದರೆ ತಮಿಳು ಕಲ್ತ್ಕೊಂಡು ಬಾ, ಇಲ್ಲಿ ಕನ್ನಡ ನಡೆಯೋದಿಲ್ಲ KGF ಅಲ್ಲಿ ಅಂತ. ಆಗ KGF ಇಂದ ಶುರುವಾಯಿತು, ಒಂದಷ್ಟು ಬೆಂಗಳೂರಿಂದ ಆಚೆಗೆ ಹೋಯ್ತು. ಆಮೇಲೆ ನಮ್ಮ ಗುರಿ ಇದ್ದಿದ್ದು ಬೆಳಗಾವಿ. ಆಗ ಬೆಳಗಾವಿ ಪರಿಸ್ಥಿತಿ ಸೇಮ್ ಶ್ರೀರಾಮ್ಪುರ. ಒಂದು ಕನ್ನಡ ಬಾವುಟ ಹಿಡ್ಕೊಂಡು ಬೆಳಗಾವಿಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಮರಾಠಿ ಪುಂಡರ ಪೋಖ್ರಿಗಳ ತುಂಬ ಗಲಭೆ. ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಅಷ್ಟೇ ಒಂದೇನಾದರೂ ಬಾವುಟ ರಾಜ್ಯೋತ್ಸವ ಸಾರಿಸ್ಬಿಟ್ಟು ಅಲ್ಲಿಂದ ಹೋಗ್ಬೇಕಷ್ಟೇ, ಅದೇ ಬಿಟ್ಟರೆ ಇನ್ನೆಲ್ಲೂ ಕನ್ನಡ ಬಾವುಟ ಆರ್ಸಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಶಿವಸೇನಾ ಇಲ್ಲ, MES ಮಹಾರಾಷ್ಟ್ರ ಏಕೀಕರಣ ಸಮಿತಿ 7 ಜನ ಶಾಸಕರು ಬೆಳಗಾವಿಯಿಂದ, ಅವರು 7 ಜನ ಶಾಸಕರು, ಮಹಾನಗರ ಪಾಲಿಕೆ ಅವ್ರ ಕೈಯಲ್ಲಿ, ಜಿಲ್ಲಾ ಪಂಚಾಯಿತಿ ಅವ್ರ ಕೈಯಲ್ಲಿ, ತಾಲೂಕ್ ಪಂಚಾಯಿತಿ ಅವ್ರ ಕೈಯಲ್ಲಿ. ಇಂಥ ಪರಿಸ್ಥಿತಿ ಬೆಳಗಾವಿ. ಆ ಕಡೆ ಒಂದಷ್ಟು ಗಮನ ಕೊಡಬೇಕು ಅನ್ನೋದು, ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೆಸರಿಟ್ಕೊಂಡು ಬರೀ ಬೆಂಗಳೂರಿಗೆ ಸೀಮಿತ ಆದರೆ ಸರಿಯಿಲ್ಲ ಅಂಥೇಳಿ ನಮ್ಮ ಚಳುವಳಿಯನ್ನು ಬೆಳಗಾವಿ ಕಡೆ ವಿಸ್ತರಿಸಿದ್ದು. ಆ ರೀತಿ ಈಗ ಕೋಲಾರಕ್ಕೆ ಬನ್ನಿ ಅಂತ ನಿಮ್ಗೆ ಕರೆದ್ರಲ್ಲ, ಹಾಗೆ ಬೆಳಗಾವಿ ಬನ್ನಿ ಅಂತ ಹೌದು, ಅವತ್ತಿನ ಕನ್ನಡಿಗರು, ಅವತ್ತಿನ ಅಲ್ಲಿದ್ದಂಥ ಏನೋ ಒಂದು ಬೆಳ್ಳಣಿಕೆ ಜನ ಕನ್ನಡ ಬಗ್ಗೆ ಧ್ವನಿ ಎತ್ತುವಂಥ ಚಳುವಳಿಗಾರರು. ಆದರೆ ಅವ್ರದ್ದೇನು ಒಂದು ಸ್ಟೇಟ್ಮೆಂಟ್ ಕೊಡೋರು, ಇಲ್ಲ ಒಂದು ಪತ್ರಿಕೆಗೆ ಒಂದು ಹೇಳಿಕೆ ಕೊಟ್ಟು ಸುಮ್ಮನೆ ಆಗ್ಬಿಡೋರು. ಕೊನೆಗೆ ಅವ್ರ ಮನೆಗಳಿಗೂ ಹೋಗಿ ಹೊಡೆದಿದ್ದುಂಟು, ನುಗ್ಗಿ ಎಲ್ಲ ಮರಾಠಿಗರು ಅದೆಲ್ಲ ಮಾಡೋರು, ದಾಂಧಲೆ ಮಾಡೋರು. ಅಲ್ಲೊಂದು ಕನ್ನಡಮ್ಮ ಪತ್ರಿಕೆ ಈಗಲೂ ಇದೆ, ಕನ್ನಡಮ್ಮ ಅಂತ ಒಂದು ಪತ್ರಿಕೆ ಇದೆ. ಉಮಾದೇವಿ ಅವ್ರ ತಂದೆ, ಅವ್ರ ಯಜಮಾನರು ಟೋಪಣ್ಣ ಅಂತ ಹೇಳಿ ಅವ್ರು ನಡೆಸ್ತಾ ಇದ್ರು. ಆಮೇಲೆ ಅವ್ರು ತೀರ್ಕೊಂಡ ಮೇಲೆ ಉಮಾದೇವಿ ಟೋಪಣ್ಣ ಅಂತ ಹೇಳಿ ಅವರ ಹೆಂಡತಿ ನಡೆಸೋರು. ಅವ್ರ ಮಗ ನಮಗೆ ಅಲ್ಲಿ ಸಂಪರ್ಕ, ರಾಜು ಟೋಪಣ್ಣ ಅಂತ ಹೇಳಿ.